ರಾಜ್ಯ ಕಾಂಗ್ರೆಸ್ನಲ್ಲಿ ಗರಿಗೆದರ್ತಾ ಇದೆ ರಾಜಕೀಯ. ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕಾಗಿ ಲಾಬಿ ಕೂಡ ಆರಂಭ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾದ್ರೆ ಏನ್ ನಡೀತಾ ಇದೆ? ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅಂತಿಮ ತೀರ್ಮಾನವನ್ನ ಕೈಗೊಂಡಿದೆ ಅನ್ನುವಂತಹ ನಯಾ ಅಪ್ಡೇಟ್ ಲಭ್ಯ ಆಗ್ತಾ ಇರುವಂತದ್ದು. ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಆ ಚರ್ಚೆಯ ನಡುವೆನೆ ಈಗ ಬಿಸಿ ಬಿಸಿ ಚರ್ಚೆ ಅಂತಂದ್ರೆ ಅದು ಸಚಿವ ಸಂಪುಟ ಪುನರ್ರಚನೆ. ಹಾಗಾದ್ರೆ ಏನಪ್ಪ ಇದು ಹೊಸ ಮ್ಯಾಟ್ರು ಅಂತ ಈಗಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಮಗೆ ಈ ಬಾರಿ ಏನಾದ್ರೂ ಚಾನ್ಸಸ್ ಸಿಗಬಹುದಾ? ಈ ಬಾರಿ ನಮಗೆ ಏನಾದ್ರೂ ಒಂದು ಲಕ್ಕು ಒದಗಿ ಬರಬಹುದಾ ಅಂತ. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಷ್ಟರ ಮಟ್ಟಿಗೆ ಚರ್ಚೆಗಳಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟದ್ದೇ ಮಾತು. ಸೊ ಹಾಗಾಗಿ ಯಾರಿಗೆ ಒಲಿಬಹುದು? ಗಮನಿಸ್ತಾ ಇದ್ದೀರಿ, ಬಿಕೆ ಹರಿಪ್ರಸಾದ್ ಸೇರಿದಂತೆ 5 ಸಚಿವ ಸ್ಥಾನ ಪಕ್ಕ ಎನ್ನಲಾಗ್ತಾ ಇದೆ. ಈಗಾಗಲೇ ಬಿಕೆ ಹರಿಪ್ರಸಾದ್ ಅವರು ಸಿಡಿಮಿಡಿ ಅಂತಿದ್ರು. ಪಕ್ಷಕ್ಕಾಗಿ ನಾನು ದುಡಿದಂತವನು, ಪಕ್ಷವನ್ನ ನಾನು ತಳ ಹಂತದಿಂದಲೂ ಕೂಡ ಬೆಳೆಸ್ಕೊಂಡು ಬಂದಿದ್ದೀನಿ, ನಂಗೆ ಯಾವುದೇ ರೀತಿಯಾದಂತಹ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಈ ಹಿಂದೆ ಸಿದ್ದರಾಮಯ್ಯನವ್ರನ್ನಾಗಿರ್ಬೋದು, DCM DK ಶಿವಕುಮಾರ್ ಅವ್ರನ್ನಾಗಿರ್ಬೋದು ಟೀಕೆ ಮಾಡ್ಕೊಂಡೇ ಬರ್ತಾ ಇದ್ರು. ಈಗ ಟೀಕಾಕಾರರೊಬ್ಬರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಅಂಗಳದಿಂದ ಹೊರಬಿದ್ದಿದೆ ಈ ಮಹತ್ವದ ನಿರ್ಧಾರ. 5 ಹಿರಿಯ ಶಾಸಕರು ಸಂಪುಟಕ್ಕೆ ಸೇರೋದು ಖಚಿತ ಎನ್ನಲಾಗ್ತಾ ಇದೆ. ಬಂಪರ್ ಲಾಟ್ರಿ ಹೊಡೆದ್ರ ಹಾಗಾದ್ರೆ ಬಿಕೆ ಹರಿಪ್ರಸಾದ್. ಎಕ್ಸಾಕ್ಟ್ಲಿ ಗಮನಿಸ್ತಾ ಇದೀವಿ. ಸಿದ್ದರಾಮಯ್ಯನವರ ಸಂಪುಟಕ್ಕೆ ಮೇಜರ್ ಸರ್ಜರಿ ನೀಡಿತ್ತು. ಆಕ್ಚುಲಿ ಸಂಪುಟದಿಂದ ಕೆಲವರನ್ನ ಕೈ ಬಿಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಇದು ಬಹಳ ಮುಖ್ಯ ಆಗುತ್ತೆ. ಯಾರನ್ನ ಕೈ ಬಿಡ್ತಾರೆ, ಯಾರನ್ನ ಸೇರಿಸ್ಕೊಳ್ತಾರೆ ಸಚಿವ ಸಂಪುಟಕ್ಕೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಲಿ ಸಚಿವರು ಸ್ಥಾನ ಕಳೆದುಕೊಳ್ಳುವಂತ ಭೀತಿಯಲ್ಲಿದ್ದಾರೆ. ಗಡಗಡ ಅಂತ ನಡುತ್ತಾ ಇದ್ದಾರೆ. ಎಲ್ಲಿ ನಮ್ಮ ಸ್ಥಾನಕ್ಕೆ, ನಮ್ಮ ಕುರ್ಚಿಗೆ ಕುತ್ತು ಬಂದ್ಬಿಡುತ್ತೋ ಅನ್ನುವಂತ ಭಯ ಈಗಾಗಲೇ ಆರಂಭ ಆಗಿದೆ. ಸಿದ್ದರಾಮಯ್ಯ ಆಪ್ತ ಬಣದ ಶಾಸಕರಿಗೆ ಸಚಿವ ಸ್ಥಾನ ಸಿಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಸೊ ಹಾಗಾಗಿ ಯಾರಿಗ್ ಸಿಗುತ್ತೆ, ಯಾರಿಗ್ ಸಿಗಲ್ಲ ಅನ್ನೋದೇ ಈಗ ಕುತೂಹಲಕಾರಿ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್. ಫೋನ್ ಸಂಪರ್ಕನ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದೀವಿ, ನಿಜಕ್ಕೂ ಕೂಡ ಒಂದು ಕಡೆ ಆಶ್ಚರ್ಯದ ಸಂಗತಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಮತ್ತೆ ಸಚಿವ ಸಂಪುಟ ಪುನರ್ರಚನೆಯ ಸದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಹಬ್ಬುತ್ತಾ ಇದೆ. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯನವರನ್ನ ನಿಂದಿಸಿದಂತಹ, ಟೀಕೆ ಮಾಡಿದಂತಹ ಬಿಕೆ ಹರಿಪ್ರಸಾದ್ ಅವರಿಗೆ ಈ ಬಾರಿ ಸಚಿವ ಸಂಪುಟ ಭಾಗ್ಯ ಒಲಿದು ಬರುವಂತಹ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗ್ತಾ ಇದೆ. ಎಷ್ಟು ಮಟ್ಟಿಗೆ ನಿಜ ಅಂತೀರಿ? ಈಗಾಗಲೇ ಸಚಿವ ಸಂಪುಟ ಪುನಾರಚನೆ ಆಗುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಈ ಬಗ್ಗೆ ಸಾಕಷ್ಟು ಬಾರಿ ಸಚಿವ ಸಂಪುಟ ಪುನಾರಚನೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಹೈಕಮಾಂಡ್ ನಾಯಕರು ಈಗಾಗಲೇ ಚರ್ಚೆ ಮಾಡಿದ್ದಾರೆ. ರಾಜ್ಯ ನಾಯಕರು ಕೂಡ ಚರ್ಚೆ ಮಾಡಿರ್ತಕ್ಕಂಥದ್ದು. CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಕೂಡ ಕೆಲವೊಂದಿಷ್ಟು ಹೆಸರುಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಕೆಲವೊಂದಿಷ್ಟು ಹೆಸರುಗಳನ್ನ ಕೈ ಬಿಡಬೇಕು ಅನ್ನುವಂಥದ್ದು ಕೂಡ ಕೆಲವೊಂದಿಷ್ಟು ಚರ್ಚೆಗಳು ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಇನ್ನೇನು ಹೊಸ ವರ್ಷ ಬರುವಂತದ್ದು. ಸೊ ಈ ಒಂದು ಹೊಸ ವರ್ಷಕ್ಕೆ ಒಂದು ಪುನಾರಚನೆ ಮಾಡಬೇಕು, ಒಂದಿಷ್ಟು ಹಿರಿಯ ನಾಯಕರನ್ನ ಒಂದು ಈ ಬಾರಿಯ ಸಂಪುಟದಲ್ಲಿ ತೆಗೆದುಕೊಳ್ಬೇಕು. ಮತ್ತೆ ಕೆಲವು ಸಚಿವರು ಕೆಲವಿಷ್ಟು ಆರೋಪಗಳು ಏನ್ ಬಂದಿದ್ದಾವೆ ಆ ಒಂದು ಹಿನ್ನೆಲೆಯಲ್ಲಿ, ಮತ್ತೆ ಒಂದು ಆಡಳಿತದ ವೈಖರಿಯಲ್ಲಿ ವಿಫಲತೆ, ಮತ್ತೆ ಶಾಸಕರ ಒಂದಿಷ್ಟು ವಿಶ್ವಾಸ ಗಳಿಸುವಲ್ಲಿ ವಿಫಲತೆ, ಆ ಒಂದು ರೀತಿಯ ಆಧಾರದ ಅಡಿಯಲ್ಲಿ ಕೆಲವಷ್ಟು ಸಚಿವರನ್ನ ಕೈಬಿಟ್ಟು ಹಿರಿಯ ಸಚಿವರಿಗೆ, ಶಾಸಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಕೆಲವಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಮತ್ತೆ ವಿಧಾನ ಪರಿಷತ್ನ ಒಂದು ಸದಸ್ಯರು ಆಗಿರ್ತಕ್ಕಂಥ ಬಿಕೆ ಹರಿಪ್ರಸಾದ್ ಅವರು ಕೂಡ ಸಾಕಷ್ಟು ಸಚಿವ ಸ್ಥಾನಕ್ಕೆ ಲಾಬಿ ಮಾಡಿದ್ರು. ಏನು ಕಾಂಗ್ರೆಸ್ ಸರ್ಕಾರ ರಚನಾಂತ ಸಂದರ್ಭದಲ್ಲಿ ಕೂಡ ನನಗೆ ಮೊದಲಿಗೆ ಸಚಿವ ಸ್ಥಾನ ಬೇಕು ಅನ್ನುವಂತ ಬಿಗುಪಟ್ಟು ನೀಡಿದ್ರು, ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಆದ್ರೆ ಅವರ ಒಂದು ಸಮುದಾಯದ ಅಡಿಯಲ್ಲಿ ಮಧು ಬಂಗಾರಪ್ಪ ಅವರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು. ಹಾಗಾಗಿ ಇದೀಗ ಈ ಬಾರಿ ಪುನಾರಚನೆ ಆದಂತ ಸಂದರ್ಭದಲ್ಲಿ ಬಿಕೆ
ಹರಿಪ್ರಸಾದ್ ಅವರಿಗೆ ಕೊಡಬೇಕು ಅನ್ನುವಂಥದ್ದು ಕೂಡ ಸಾಕಷ್ಟು ಕೂಗು ಇದೆ. DCM DK ಶಿವಕುಮಾರ್ ಅವರಾಗಿರ್ಬೋದು ಮತ್ತೆ ಹೈಕಮಾಂಡ್ ನಾಯಕರ ಒಲವು ಕೂಡ ಅವ್ರ ಮೇಲೆ ಇರ್ತಕ್ಕಂಥದ್ದು. ಆದ್ರೆ CM ಸಿದ್ದರಾಮಯ್ಯ ವಿರುದ್ಧ ಹಲವು ಬಾರಿ ಅವರು ವಾಗ್ದಾಳಿ ಕೂಡ ನಡೆಸಿದ್ರು, ಆರೋಪ ಕೂಡ ಮಾಡಿದ್ರು, ಇದೇ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ. ಹಾಗಾಗಿ ಇತ್ತೀಚೆಗೆ ಅವ್ರನ್ನ ಭೇಟಿ ಮಾಡುವಂತ ನಿಟ್ಟಿಗೂ ಕೂಡ BK ಹರಿಪ್ರಸಾದ್ ಅವರು ಮುಂದಾಗಿದ್ರು. ಹಾಗಾಗಿ CM ಸಿದ್ದರಾಮಯ್ಯ ಕೂಡ ಮತ್ತೆ BK ಹರಿಪ್ರಸಾದ್ ಕೂಡ ಒಂದ್ ರೀತಿಯಲ್ಲಿ ಸಂಧಾನ ಆದಂತೆ ಕಾಣ್ತಾ ಇದೆ. ಹಾಗಾಗಿ ಈಗ ಅವರಿಗೆ ಸಚಿವ ಸ್ಥಾನ ಕೊಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ಕೂಡ DCM DK ಶಿವಕುಮಾರ್ ಅವರಾಗಿರ್ಬೋದು ಮತ್ತು CM ಸಿದ್ದರಾಮಯ್ಯ ಅವರು ಮತ್ತೆ ಹೈಕಮಾಂಡ್ ನಾಯಕರ ಜೊತೆ ಕೂಡ ಚರ್ಚೆ ನಡೆಸಿ BK ಹರಿಪ್ರಸಾದ್ ಅವ್ರನ್ನ ಸೇರಿದಂತೆ ಒಂದು 3-4 ಜನರನ್ನ ಈ ಬಾರಿ ಸಂಪುಟದಲ್ಲಿ ತೆಗೆದುಕೊಳ್ಬೇಕು, ಮತ್ತೆ ಕೆಲವಷ್ಟು 3-4 ಜನ ಕೈ ಬಿಡಬೇಕು ಸಂಪುಟದಿಂದ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗಿದೆ. ಚಂದ್ರಕಲಾ, ಮತ್ತೊಂದು ಕಡೆ ಗಮನಿಸಬೇಕಾಗುತ್ತೆ ಬಸವರಾಜ್, ಇಲ್ಲಿ ಬಿ ನಾಗೇಂದ್ರ ಅವರು ಈಗಾಗಲೇ ಕ್ಲೀನ್ ಚಿಟ್ ಅನ್ನು ಪಡ್ಕೊಂಡ್ಬಿಡ್ತಾರೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ. ಸೊ ಈ ಬಾರಿ ಅವ್ರಿಗೇನಾದ್ರು ಗುಡ್ ಲಕ್ ಒಲ್ದು ಬರಬಹುದಾ? ಯಾಕಂತಂದ್ರೆ ಈ ಹಿಂದೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಟ್ ಟೈಮ್ ಅಂತ ಹೇಳಿದ್ರು, ಟೈಮ್ ಬೇಕಾಗುತ್ತೆ, ಎಕ್ಸಾಕ್ಟ್ಲಿ ನಾವು ಅವ್ರನ್ನ ಸೇರಿಸ್ಕೊಳ್ತೀವಿ ಮತ್ತೆ ಸಚಿವ ಸಂಪುಟಕ್ಕೆ ಅಂತ ಆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಮತ್ತೆ ಅವರಿಗೆ ಅದೃಷ್ಟ ಒಲದು ಬರಬಹುದಾ ಅಂತ? ಏನು ವಾಲ್ಮೀಕಿ ಹಗರಣದ ಆರೋಪದಡಿಯಲ್ಲಿ ಏನು ಸಚಿವರಾಗಿರ್ತಕ್ಕಂಥದ್ದು ಆ ಒಂದು ಸಂದರ್ಭದಲ್ಲಿ ಬಿ ನಾಗೇಂದ್ರ ರಾಜೀನಾಮೆ ಕೊಟ್ಟರು ಸಚಿವ ಸ್ಥಾನಕ್ಕೆ. ಆ ಒಂದು ಹಿನ್ನೆಲೆಯಲ್ಲಿ ಮರಳಿ ಅದರಲ್ಲಿ ಯಾವುದೇ ರೀತಿಯ ತಪ್ಪು ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಕೂಡ ವಾದ ಕೂಡ ಮಾಡಿದ್ರು. ಅವರು ಕೂಡ ನಾಗೇಂದ್ರ ಅವರು ಕೂಡ ಒಂದ್ ಕಡೆ ಅವರು ಕೂಡ ಈ ಬಗ್ಗೆ ಸ್ಪಷ್ಟನೆ ಕೂಡ ನೀಡಿದ್ರು. ಹಾಗಾಗಿ ಮರಳಿ ಅವ್ರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನು ಕೂಡ CM ಸಿದ್ದರಾಮಯ್ಯ ಅವರು ಕೂಡ ಒಂದು ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆದ್ರೆ ಇದೀಗ ವರ್ಷಕ್ಕೆ ಏನು ಸಂಪುಟ ಪುನಾರಚನೆ ಮಾಡುವಂತ ಸಂದರ್ಭದಲ್ಲಿ ಅವ್ರನ್ನು ಕೂಡ ಸಂಪುಟಕ್ಕೆ ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಈ ಬಗ್ಗೆ ಸಾಕಷ್ಟು ಬಾರಿ ಕೂಡ CM ಸಿದ್ದರಾಮಯ್ಯ ಅವರು ಕೂಡ ಚರ್ಚೆ ನಡೆಸಿದ್ದಾರೆ. ಮತ್ತೆ ಬಿ ನಾಗೇಂದ್ರ ಅವರ ಪರವಾಗಿ ಕೂಡ ಏನು ವಾಲ್ಮೀಕಿ ಸಮುದಾಯದ ಪ್ರಮುಖ ನಾಯಕರಾಗಿರ್ತಕ್ಕಂಥ ರಾಜಣ್ಣ ಆಗಿರ್ಬೋದು, ಮತ್ತೆ ಸಚಿವರಾದ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಸಾಕಷ್ಟು ನಾಯಕರು ಕೂಡ ಈ ಬಗ್ಗೆ CM ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ ನಡೆಸಿ ನಾಗೇಂದ್ರ ಅವರ ತಪ್ಪು ಯಾವುದೇ ಇಲ್ಲ, ಸಮುದಾಯಕ್ಕೆ ಬಂದಿರತಕ್ಕಂಥದ್ದು ಇದು ಎಲ್ಲೋ ಒಂದ್ ರೀತಿಯಲ್ಲಿ ಕಳಂಕ ಆಗುತ್ತೆ, ಹಾಗಾಗಿ ಅವರನ್ನ ಸಚಿವ ಸಂಪುಟಕ್ಕೆ ಮತ್ತೆ ತೆಗೆದುಕೊಳ್ಬೇಕು ನೀವು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಮತ್ತೆ ಈಗ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಉಪಚುನಾವಣೆಯಲ್ಲಿ ಕೂಡ ಗೆಲುವು ಸಾಧಿಸಿದ್ದಾರೆ. ಅಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ಸಿಗ್ತಾ ಇದೆ. ಹಾಗಾಗಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಮತ್ತೆ ಮರಳಿ ಕೊಟ್ರೆ ಮತ್ತಷ್ಟು ಬಲ ಬಂದಂತಾಗುತ್ತೆ. ಮತ್ತೆ ಮುಂದಿನ ಏನು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಸ್ಥಳೀಯ ಮಟ್ಟ ಚುನಾವಣೆ ಏನ್ ಬರ್ತವೆ ಅವುಗಳಿಗೂ ಕೂಡ ನಮ್ಗೆ ಪ್ಲಸ್ಮೆಂಟ್ ಆಗುತ್ತೆ. ಹಾಗಾಗಿ ಅವ್ರನ್ನ ಮರಳಿ ಕ್ಯಾಬಿನೆಟ್ ಗೆ ತೆಗೆದುಕೊಳ್ಬೇಕು ಅನ್ನುವಂತ ಒತ್ತಾಯ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಬಿ ನಾಗೇಂದ್ರ ಅವರಿಗೆ ಬಹುತೇಕವಾಗಿ ಸಚಿವ ಸ್ಥಾನ ಸಿಗುವಂತ ಎಲ್ಲಾ ಸಾಧ್ಯತೆ ಇದೆ. ಚಂದ್ರಕಲಾ, ಕೊನೆಯದಾಗಿ ಬಸವರಾಜ್, ಈಗಾಗಲೇ ನಾವು ಗಮನಿಸ್ತೀವಿ ಸಿದ್ದರಾಮಯ್ಯ ಅವರ ಈ ಅಜೆಂಡಾ ಏನಿದೆ ಎಲ್ಲರಿಗೂ ಸಮಪಾಲು ಎಲ್ಲರಿಗೂ ಸಮಪಾಲು ಅನ್ನೋ ರೀತಿಯಲ್ಲಿ ಈ ಬಾರಿ ದಲಿತರು ಅಲ್ಪಸಂಖ್ಯಾತರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹಿಂದುಳಿದ ವರ್ಗದವರಿಗೆ ಏನು ಕರ್ನಾಟಕದಲ್ಲಿ ಅದರಲ್ಲೂ ಮುಖ್ಯವಾಗಿ ಸರ್ಕಾರದಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ BK ಹರಿಪ್ರಸಾದ್ ಅವರು ಧ್ವನಿಯನ್ನ ಎತ್ತಿದ್ರು. ಈ ಬಾರಿ ಅಳೆದು ತೂಗಿ ಎಲ್ಲರಿಗೂ ಒಂದು ನ್ಯಾಯ ಒದಗಿಸಿಕೊಡುವಂತಹ ಕೆಲಸ ಆಗುತ್ತಾ ಹೇಗೆ ಅಂತ? ಚಂದ್ರಕಲಾ, ಒಂದ್ ಕಡೆ ಕ್ಯಾಬಿನೆಟ್ ರಚನೆ ಆಗುವಂತ ಸಂದರ್ಭದಲ್ಲಿ ಕೂಡ ಸಮುದಾಯವಾರು ಒಂದು ನ್ಯಾಯನ ಒದಗಿಸಿಕೊಡ್ಬೇಕು ಅನ್ನುವಂತ ಕೂಗು ಇತ್ತು. ಮತ್ತೆ ನಿಗಮ ಮಂಡಳಿ ಕೊಡುವಂತ ಸಂದರ್ಭದಲ್ಲಿ ಕೂಡ ಎಲ್ಲರಿಗೂ ಕೂಡ ಸಮನಾಗಿ ಎಲ್ಲ ಸಮುದಾಯ ಕೂಡ ಸಮನಾಗಿ ಕೊಡಬೇಕು. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಹಿಂದುಳಿದ ವರ್ಗಗಳಾಗಿರ್ಬೋದು, ಮತ್ತೆ ಅಲ್ಪಸಂಖ್ಯಾತರಾಗಿರ್ಬೋದು, ಎಲ್ಲಾ ವರ್ಗದ ಮತ್ತು ಲಿಂಗಾಯತ ಸಮುದಾಯ ಆಗಿರ್ಬೋದು, ಪಂಚಮಸಾಲಿ ಆಗಿರ್ಬೋದು, ಎಲ್ಲಾ ವರ್ಗದವರು ಕೂಡ ಸಾಕಷ್ಟು ಸರ್ಕಾರಕ್ಕೆ ಸಪೋರ್ಟ್ ಮಾಡಿದಂತ ಹಿನ್ನೆಲೆಯಲ್ಲೇ ಈ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲರಿಗೂ ಕೂಡ ಒಂದು ಸರಿಸಮಾನಾಗಿ ಕೊಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಈ ಬಾರಿ ಪುನಾರಚನೆ ಆದಂತ ಸಚಿವ ಸಂಪುಟ ಪುನಾರಚನೆ ಆದಂತ ಸಂದರ್ಭದಲ್ಲಿ ಸಚಿವ ಸ್ಥಾನ ಕೊಡೋದಾದ್ರೆ ಎಲ್ಲರಿಗೂ ಕೂಡ ಸಮಾನಾಗಿ ಕೊಡಬೇಕು ಅನ್ನುವಂಥದ್ದು. ಈಗಾಗಲೇ ಒಂದು ಸಚಿವ ಆಕಾಂಕ್ಷಿಗಳಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರು ಕೂಡ ಪ್ರಬಲವಾಗಿದ್ದ ಆಕಾಂಕ್ಷಿ, ಅವರಿಗೆ ಕೂಡ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ಮಾತಿದೆ. ಹಾಗಾಗಿ ಹೀಗೆ ಹಲವು ಸಮುದಾಯಗಳು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರಿಗೂ ಕೂಡ ಸರಿ ಸಮಾನಾಗಿ ಕೊಡಿ ಅನ್ನುವಂತ ಕೂಗು ಕೂಡ ಇದೆ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಗಮನಿಸಿ ಎಲ್ಲಾ ಸಮುದಾಯ ಕೂಡ ಒಂದು ಸಮಾಧಾನ ಪಡಿಸುವಂತ ಪ್ರಯತ್ನಕ್ಕೆ ಮುಂದಾಗುವಂತ ಸಾಧ್ಯತೆ ಇದೆ. ಥ್ಯಾಂಕ್ ಯು ಬಸವರಾಜ್ ಹೋಗ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಈಗಾಗಲೇ ಗಮನಿಸಿದಾಗೆ BK ಹರಿಪ್ರಸಾದ್ ಸೇರಿದಂತೆ ಏನು ಬಿ ನಾಗೇಂದ್ರ ಅವ್ರಿಗೂ ಕೂಡ ಈ ಬಾರಿ ಸಚಿವ ಸಂಪುಟ ಸೇರ್ಪಡೆ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗ್ತಾ ಇರುವಂಥದ್ದು.